ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್. ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದೀರಲ್ಲ, ನಿಮ್ಮ ವ್ಯಕ್ತಿ ಕಡೆಯಿಂದ ಕಾಂಟ್ಯಾಕ್ಟ್ ಆಗೋ ಚಾನ್ಸಸ್ ಇದೆಯಾ ಏನು ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ನೀವು ಕ್ಲಾರಿಟಿನ ಪಡ್ಕೊಳ್ಬಹುದು. ಓಕೆನಾ? ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬಿಡಿ. ಓಕೆ, ಸ್ಟಾರ್ಟ್. ಯೂನಿವರ್ಸ್ ನನ್ಗಿಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದಾರಲ್ಲ, ಅವರ ವ್ಯಕ್ತಿ ಕಡೆಯಿಂದ ಇವರಿಗೆ ಕಾಂಟ್ಯಾಕ್ಟ್ ಆಗೋ ಚಾನ್ಸಸ್ ಇದೆಯಾ, ರಿಕನ್ಸಿಲೇಷನ್ ಏನಾದ್ರೂ ಇದೆಯಾ ತಿಳಿಸಿ. ಓಕೆ ಗೈಸ್, ಸಿ ಸೆಕೆಂಡ್ ಕಾರ್ಡೇ ಇಲ್ಲಿ ಕಾಂಟ್ಯಾಕ್ಟ್ ಕಾರ್ಡ್ ಬಂದಿದೆ. ಕಮಿಟ್ಮೆಂಟ್, ನ್ಯೂ ಬಿಗಿನಿಂಗು, ಅಂಡ್ ಇಷ್ಟು ದಿನ ನೀವು ಏನು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ರಲ್ಲ, ಅದು ನೆಕ್ಸ್ಟ್ ಪಾಸಿಟಿವ್ ಆಗಿ ಚೇಂಜ್ ಆಗೋದಿರ್ಬೋದು. ತುಂಬಾ ಪಾಸಿಟಿವ್ ಆಗಿ ಬಂದಿದೆ. ಇಲ್ಲಿ ನೋ ಕಾಂಟ್ಯಾಕ್ಟ್ ಅಲ್ಲೆಲ್ಲ ಯಾರೆಲ್ಲ ಇದೀರಲ್ಲ, ನಿಮ್ಮ ವ್ಯಕ್ತಿ ಖಂಡಿತ ಇಲ್ಲಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡೋ ಚಾನ್ಸಸ್ ತುಂಬಾನೇ ಇದೆ. ಇದು ಆಕ್ಚುಲಿ ರೀಸೆಂಟ್ ಆಗಿ ನೀವು ನೋ ಕಾಂಟ್ಯಾಕ್ಟ್ ಹೋಗಿರೋದು ಅನ್ನೋದು ಕಾಣ್ತಾ ಇದೆ. ಏನ್ ತುಂಬಾ ತಿಂಗಳಾಗ್ಲಿ ವರ್ಷದವರೆಗೂ ಎಲ್ಲ ಇಲ್ಲ, ಅಥವಾ ಒಂದ್ 5 days ಇರ್ಬೋದು, 5 weeks ಇರ್ಬೋದು. ಈ ತರ 1 ತಿಂಗಳು, 1.5 ತಿಂಗಳು ಈ ತರ ಅಂದ್ರೆ ನಿಯರ್ ಬೈ ಅಲ್ಲಿ ನೀವಿಬ್ರು ನೋ ಕಾಂಟ್ಯಾಕ್ಟ್ ಹೋಗಿರೋದು ಅನ್ನೋದು ಕಾಣ್ತಾ ಇದೆ. ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಇಬ್ರಲ್ಲೂ ಅಷ್ಟೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್. ಒಂದು ನೀವು ಆ ವ್ಯಕ್ತಿನ ಕೇಳಿರ್ಬೋದು, ಅಪ್ರೋಚ್ ಮಾಡಿರ್ಬೋದು, ಅಪ್ರೋಚ್ ಅನ್ನೋ ಸಿನ್ಸ್ ಆಕ್ಷನ್ಸ್ ತಗೊಳ್ಳೋದಕ್ಕೆ ನೀವು ಕೇಳಿರ್ಬೋದು. ಈ ವ್ಯಕ್ತಿ ಕಡೆಯಿಂದ ನೋ ಅಂತ ಬಂದಿರುತ್ತೆ. ನೋಡೋಣ, ವೇಟ್ ಮಾಡು ಅನ್ನೋದು ಏನೋ ಬಂದಾಗ ನೀವು ಟ್ರಿಗರ್ ಆಗಿದ್ದೀರಾ ಅನ್ನೋದು ಕಾಣ್ತಾ ಇದೆ. ನೀವ್ ಏಕ್ದಮ್ ನೀವು ಹೋಗ್ಬಿಟ್ಟಿರ್ತೀರಾ, ಮಾತು ನೀವು ಮೋಸ ಮಾಡ್ತಾ ಇದ್ದೀರಾ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಸೊ ಇದರಿಂದ ನೋ ಕಾಂಟ್ಯಾಕ್ಟ್ ಆಗಿದೆ. ಸಡನ್ ಆಗಿ ಕಮಿಟ್ಮೆಂಟ್ ಅಥವಾ ನಿಮ್ಮ ಲವ್ ರಿಲೇಶನ್ಶಿಪ್ ಅಲ್ಲಿ ಕಾಂಟ್ಯಾಕ್ಟ್ ಆಗಿ ನೆಕ್ಸ್ಟ್ ಲೆವೆಲ್ ತಗೊಂಡೋಗೋದಾಗ್ಲಿ, ಒಂದು ಕನ್ಫರ್ಮೇಶನ್ ಪಾಸಿಟಿವ್ ಆಗಿ ಕೊಡೋ ಚಾನ್ಸಸ್ ತುಂಬಾನೇ ಕಾಣ್ತಾ ಇದೆ. ಇಲ್ಲಿ ಈ ವ್ಯಕ್ತಿ ನೀವು ಮಾತಾಡಿರೋ ಮಾತುಗಳು ಈ ವ್ಯಕ್ತಿಗೆ ಸ್ವಲ್ಪ ಹರ್ಟ್ ಫೀಲ್ ಆಗಿದೆ. ಓಕೆನಾ? ಅವರು ಯೂಸ್ ಮಾಡಿರ್ಬೋದು ಕೆಲವು ವರ್ಡ್ಸ್, ಕೆಲವು ಮಾತಾಡಿರ್ಬೋದು, ಬಟ್ ಸ್ಟಿಲ್ ಅವರಿಗೆ ನೀವು ಮಾತಾಡಿರೋ ಅಂತ ಮಾತುಗಳು ಹರ್ಟ್ ಆಗಿದೆ. ಸೊ ಹಂಗಾಗಿ ಕಾಂಟ್ಯಾಕ್ಟ್ ಮಾಡ್ತಾರೆ, ಕಾಂಟ್ಯಾಕ್ಟ್ ಮಾಡೋ ಚಾನ್ಸಸ್ ತುಂಬಾನೇ ಇದೆ. ಅಂಡ್ ನೀವು ಸದ್ಯಕ್ಕೆ ಅದನ್ನ ಪ್ರಾಕ್ಟಿಕಲ್ ಆಗಿ ತಗೊಳ್ಳಿ. ಸುಮ್ನೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ವೇಟ್ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಓಕೆನಾ? ಕಮಿಟ್ಮೆಂಟ್ ಅಂಡ್ ಸ್ವಲ್ಪ ಪಾಸಿಟಿವ್ ಚೇಂಜಸ್ ಬರ್ತಾ ಇದೆ ಜೊತೆನಲ್ಲಿ. ಕ್ಲಾರಿಫೈ ಮಾಡಿ ಯೂನಿವರ್ಸ್, ಪ್ಲೀಸ್ ಕ್ಲಾರಿಫೈ ಮಾಡಿ. ಅವ್ರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ ಅಂದ ಕೂಡಲೇ ನಿಮ್ಮನ್ನ ಮರ್ತು ಬಿಟ್ಟಿದ್ದಾರೆ ಅಂತ ಅಂತೂ ಅಲ್ಲ. ಬಟ್ ಅವ್ರು ಯಾಕೆ ನೋ ಅಂತಂದ್ರು, ಯಾಕೆ ಏನು, ಅಥವಾ ಅವರು ಯೋಚನೆನೂ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನೀವು ಕ್ಲಾರಿಟಿನ ತಗೋಬೇಕಾಗಿತ್ತು. ಆಗ ಅದು ನೋ ಕಾಂಟ್ಯಾಕ್ಟಿಗೆ ಹೋಗ್ತಾನೆ ಇರ್ಲಿಲ್ಲ.
ಈವನ್ ಇಲ್ಲಿ ಆ ವ್ಯಕ್ತಿಗೂ ಸಹ ಈ ರಿಲೇಶನ್ಶಿಪ್ ನ ನೆಕ್ಸ್ಟ್ ಲೆವೆಲ್ಗೆ ಒಂದು ಫ್ಯಾಮಿಲಿಗೆ ಎಂಡ್ ಮಾಡ್ಕೋಬೇಕು ಅನ್ನೋದು ಇದೆ. ಅಂಡ್ ಎಫರ್ಟ್ಸ್ ಅನ್ನೋದು ಕೊಡ್ಬೇಕು ಅನ್ನೋದು ಗೊತ್ತಿದೆ ಅವರಿಗೆ. ಈಗ ಅವ್ರು ಇಷ್ಟ ದಿನ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಅಂದ ಕೂಡಲೇ ಅವ್ರು ನಿಮ್ಮನ್ನ ಮರ್ತ್ ಬಿಟ್ಟಿದ್ದಾರೆ ಅಂತಲ್ಲ. ಖಂಡಿತ ಸ್ಪೈಯಿಂಗ್ ಎನರ್ಜಿ ಅನ್ನೋದು ಕಾಣ್ತಾ ಇದೆ. ಬಟ್ ಅವರು ನೋ ಅನ್ನೋ ರೀತಿಲಿ ಪೋಟ್ರೆ ಮಾಡ್ಕೊಳ್ತಾ ಇದ್ದಾರೆ. ಬಿಕಾಸ್ ಏನು ಎಕ್ಸ್‌ಪ್ರೆಸ್ ಮಾಡ್ಕೊಳ್ತಿಲ್ಲ. ಖಂಡಿತ ಇಲ್ಲಿ ಪ್ರೋಗ್ರೆಸ್ ಅನ್ನೋದು ಬರುತ್ತೆ. ಅಂಡ್ ಅವರು ಥಿಂಕ್ ಮಾಡ್ತಾ ಇದ್ದಾರೆ. ವಿತಿನ್ 2 ಡೇಸ್ ಅಥವಾ 2 ವೀಕ್ಸ್ ಅಲ್ಲೂ ಸಹ ಕಾಂಟ್ಯಾಕ್ಟ್ ಆಗ್ಬೋದು ನಿಮ್ಮ ವ್ಯಕ್ತಿ ನಿಮ್ಗೆ. ಕೆಲವು ಹೆಲ್ಪ್‌ಲೆಸ್. ಈಗ ನಿಮ್ಮ ಮಾತೆ ಅವರಿಗೆ ಹರ್ಟ್ ಆಗಿರ್ಬೋದು. ಈಗೋ ಹರ್ಟ್ ಆದಂಗ್ ನೀವು ಮಾತಾಡಿರ್ಬೋದು. ಸೊ ಹಿಂಗಿದ್ದಾಗ ಇವ್ರೇ ಹಿಂಗ್ ಮಾತಾಡಿದಾಗ ನಾನ್ ಯಾಕೆ ಹೋಗ್ಲಿ ಮುಂದೆ ಅನ್ನೋ ಒಂದು ಕಂಟ್ರೋಲು ಇವರಲ್ಲಿ ಕಾಣ್ತಾ ಇದೆ. ಓಕೆನಾ? ಬಟ್ ಈ ವ್ಯಕ್ತಿಗೆ ನಿಮ್ಮನ್ನ ಕಳ್ಕೋಬೇಕು ಅನ್ನೋದು ಏನು ಇಲ್ಲ. ಇದು ನಿಯರ್ ಬೈ ನೋ ಕಾಂಟ್ಯಾಕ್ಟ್ ಆಗಿರೋರ್ಗೆ ಈ ರೀಡಿಂಗ್ ಆಗಿರುತ್ತೆ. ಅಂಡ್ ಇದನ್ನ ಫ್ಯಾಮಿಲಿ ಆಗಿ ಮಾಡ್ಕೋಬೇಕು. ಫ್ಯಾಮಿಲಿನಲ್ಲಿ ಎಂಡ್ ಮಾಡ್ಕೋಬೇಕು. ಪರ್ಮನೆಂಟ್ ಆಗ್ಬೇಕು ಅನ್ನೋ ಒಂದು ಇಂಟೆನ್ಷನ್ಸ್ ತುಂಬಾನೇ ಇದೆ. ಈ ವ್ಯಕ್ತಿ ಅನ್ಕೊಂಡಂಗೆ ಮಾಡ್ತಾರೆ ಅನ್ನೋದು ಸಹ ಇದೆ ಇಲ್ಲಿ. ಬ್ಯಾಲೆನ್ಸ್ ತಗೊಂಡ್ ಬರ್ತಾರೆ. ಎಫರ್ಟ್ಸ್ ಅನ್ನೋದು ಇವರೇ ಕೊಡ್ತಾರೆ. ಎಷ್ಟೇ ನಿಮ್ಮ ಹತ್ರ ನೋ ಅಂತ ಹೇಳಿದ್ರುನು ಎಫರ್ಟ್ಸ್ ಅನ್ನೋದು ಈ ವ್ಯಕ್ತಿನೇ ಕೊಡ್ತಾರೆ. ಬ್ಯಾಲೆನ್ಸ್ ಅನ್ನೋದು ಈ ವ್ಯಕ್ತಿನೇ ತಗೊಂಡ್ ಬರ್ತಾರೆ. ನೀವಿನ್ನ ರಿಸೀವ್ ಮಾಡ್ಕೋಬೇಕು ಅಷ್ಟೇ. ಇಷ್ಟ ದಿನ ನಿಮ್ಗೆ ಅನ್ಸುತ್ತೆ ಎಲ್ಲಾ ಒಂದು ನಾನೇ ಮಾಡ್ಬೇಕಿತ್ತು, ಎಲ್ಲಾ ನಾನೇ ಇದ್ ಮಾಡ್ಬೇಕು ಅನ್ನೋ ತರ ಮೈಂಡ್ ಸೆಟ್ ನಿಮ್ಗೆ ಇರ್ತಿತ್ತು. ಇನ್ ಮುಂದೆ ಅಂದ್ರೆ ನೆಕ್ಸ್ಟ್ ಲೆವೆಲ್ ತಗೊಂಡ್ ಹೋಗ್ತಾರೆ ಅಂತಂದ್ರೆ ಮ್ಯಾರೇಜ್ ಕಾರ್ಡ್ ಬಂದಿದೆ ಅಂತಂದ್ರೆ ಒಂದು ಮ್ಯಾರೇಜ್ ಪ್ರಪೋಸಲ್ ಆಗ್ಬೋದು. ಕೆಲವರಿಗೆ ಮ್ಯಾರೇಜ್ ಫಿಕ್ಸ್ ಆಗ್ಬೋದು ಅಥವಾ ಸೆಲೆಬ್ರೇಷನ್ಸ್ ಕನ್ಫರ್ಮ್ ಆಗೋದು, ಎಂಗೇಜ್ಮೆಂಟ್ ಆಗಿರ್ಬೋದು. ಈ ರೀತಿ ಒಂದು ಸ್ಮಾಲ್ ಸೆಲೆಬ್ರೇಷನ್ಸ್ ಅನ್ನೋದು ಕಾಣ್ತಾ ಇದೆ. ಒಂದು ಬಿಗ್ ಎಸ್ ಅನ್ನೋದೇ ಬಂದಿದೆ ಇಲ್ಲಿ. ಇನ್ನು ಸ್ವಲ್ಪ ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಓಕೆ, ಎರಡೆರಡು ಸಲ ವೀಲ್ ಆಫ್ ಫಾರ್ಚೂನ್ ಬರ್ತಾ ಇದೆ ಅಂದ್ರೆ ಖಂಡಿತ ಈಗ ಏನ್ ಆಬ್ಸ್ಟಿಕಲ್ಸ್ ನೀವು ಫೇಸ್ ಮಾಡ್ತಿದ್ರಿ, ನೀವು ಹಠ ಮಾಡ್ತಿದ್ರಿ, ಅದರಿಂದ ಹೊರಗೂ ಬರ್ತೀರಾ. ಅಂಡ್ ಪಾಸಿಟಿವ್ ಚೇಂಜಸ್ ಇದೆ, ರೀಕನ್ಸಿಲೇಷನ್ ಇದೆ. ವೇಟ್ ಮಾಡ್ಬೇಕಷ್ಟೆ. ನೀವು ಟಾಕ್ಸಿಕ್ ಆಗಿ ಬಿಹೇವ್ ಮಾಡ್ತಾ ಇದ್ದೀರಾ ಇಲ್ಲಿ. ನಿಮ್ ಪಾರ್ಟ್ನರ್ಗಿಂತ ನೀವೇ ಟಾಕ್ಸಿಕ್ ಆಗಿ ಬಿಹೇವ್ ಮಾಡ್ತಾ ಇದ್ದೀರಾ. ಏನೋ ಒಂದು ಹೇಳಕ್ ಬಂದಾಗ ನೀವು ಕೂಲ್ ಆಗಿ ಅದ್ರ ಬಗ್ಗೆ ಯೋಚನೆ ಮಾಡಿ ಮಾತಾಡಿದ್ರೆ ಖಂಡಿತ ಈ ರೀತಿ ಎಲ್ಲ ಆಗೋದಿಲ್ಲ. ನೀವು ಅನ್ನೆಸೆಸರಿ ನೀವು ಯಾರೋ ಇದಾರ ಏನು ಅನ್ನೋ ತರ ಎಲ್ಲ ನೀವು ಮಾತಾಡಿರೋದು ಕಾಣ್ತಾ ಇದೆ ಇಲ್ಲಿ. ಬಿಕಾಸ್ ಇಲ್ದಿಲ್ದಿರ ಇರೋ ಥರ್ಡ್ ಪಾರ್ಟಿನ ತರೋದಕ್ಕೆ ಹೋಗ್ಬೇಡಿ. ಕೆಲವರಿಗೆ, ಎಲ್ರಿಗೂ ಅಲ್ಲ. ಸೊ ನಿಮ್ಮ ಟಾಕ್ಸಿಕ್ ಬಿಹೇವಿಯರ್ ಅವರಿಗೆ ಇಷ್ಟ ಆಗ್ತಾ ಇಲ್ಲ. ನೀವೇನ್ ಮಾಡ್ತಾ ಇದ್ದೀರಾ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಸೊ ನೀವ್ ಏನೇನೋ ಮಾತಾಡೋದು. ಈಗ ನಿಮ್ಗೆ ಏನ್ಅನ್ಸುತ್ತೆ, ನೀವ್ ಏನೇ ಮಾಡಿದ್ರು ನೀವು ಕೋಪ ಮಾಡ್ಕೊಂಡ್ರಿ ಅಂತಂದ್ರೆ ವಿತಿನ್ ಸೆಕೆಂಡ್ಸ್ ಅಲ್ಲಿ ಆ ವ್ಯಕ್ತಿ ಬಂದು ನಿಮಗ್ ಸಮಾಧಾನ ಮಾಡ್ಬಿಡ್ಬೇಕು ಅಥವಾ ಆಕ್ಷನ್ಸ್ ತಗೊಂಡ್ಬಿಡ್ಬೇಕು. ನೀವೀಗ ಮದ್ವೆ ಆಗ್ಬೇಕು, ಆಲ್ಮೋಸ್ಟ್ ಅದಕ್ಕೆ ಒಂದು 3 months ಟೈಮ್ ಇರುತ್ತೆ. ನಿಮ್ಗೆ ಹಂಗಲ್ಲ, ಈಗ್ಲೇ ಆಗೋಗ್ಬಿಡ್ಬೇಕು. ಈ ತರ ನೀವು ಯೋಚನೆ ಮಾಡ್ತಾ ಇರ್ತೀರಾ. ಸೊ ಈ ತರ ಇಷ್ಟು ಬೇಗ ನೀವು ಎಲ್ಲ ಆಗೋಗ್ಬೇಕು ಅಂತಂದ್ರೆ ಖಂಡಿತ ಅದು ಸಾಧ್ಯನೇ ಇಲ್ಲ. ಸ್ವಲ್ಪ ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೊಂಡು ಯೋಚನೆನ ಮಾಡಿ ಅದು ಏನ್ ಆಗ್ಬೇಕು ಪ್ರಾಪರ್ ಆಗಿ ಒಂದು ಸ್ಟೆಪ್ ಬೈ ಸ್ಟೆಪ್ ತಗೊಳ್ಳಿ. ಅಂಡ್ ನೀವು ಮಾತಾಡೋ ವಿಧಾನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಆಗ ಅವರಿಗೆ ಟಾಕ್ಸಿಕ್ ಅಂತ ಅನ್ಸೋದಿಲ್ಲ. ಸ್ವಲ್ಪ ಡಾಮಿನೇಟಿಂಗು ನೀವೇ ಇದ್ದೀರಾ. ಓಕೆನಾ? ನಮ್ಮಲ್ಲಿ ಏನೂ ತಪ್ಪೇ ಇಲ್ಲ ಅಂತಂದಾಗ ಆಪೋಸಿಟ್ ಪರ್ಸನ್ ಅಲ್ಲೂ ತಪ್ಪು ಬರಲ್ಲ. ಸೊ ಆಗ ನೀವು ಈ ರೀತಿ ಟಾಕ್ಸಿಕ್ ಎಲ್ಲ ತೋರಿಸಿ ಬೇಡ ಅಂತ ನೀವು ಪದೇ ಪದೇ ನೀವು ಇದ್ ಮಾಡಿದಾಗ ಈ ತರ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರೋ ಸಿಚುವೇಶನ್ ಎಂಡ್ ಆಗ್ಬಿಡುತ್ತೆ ಸಡನ್ ಆಗಿ. ಸೊ ಹಂಗಾಗಿ ಏನೇ ರಿಯಾಕ್ಟ್ ಮಾಡಕ್ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಆ ಸಿಚುವೇಶನ್ ಏನಿದೆಯಲ್ಲ ಅದ್ರ ತಕ್ಕನಂಗೆ ಮಾತಾಡಿ ರಿಯಾಕ್ಟ್ ಆಗೋದಕ್ಕೆ ಹೋಗ್ಬೇಡಿ. ಯೂನಿವರ್ಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ನ ಕೊಡಿ.
ನೀವು ತುಂಬಾನೇ ಬ್ಲೇಮ್ ಮಾಡ್ತೀರಾ ಅನ್ನೋದು ಕಾಣ್ತಾ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ನೀವು ತಪ್ಪು ಕಂಡುಹಿಡಿದಿದ್ದೀರಾ, ಅವ್ರ ಮೇಲೆ ಬ್ಲೇಮ್ ಮಾಡ್ತಾ ಇದ್ದೀರಾ ಅನ್ನೋದು ಕಾಣ್ತಾ ಇದೆ. ಈವನ್ ಕೆಲವ್ರಿಗೆ ಎಲ್ರು ನೀವೇ ಅಂತಲ್ಲ, ಕೆಲವ್ರಿಗೆ ನಿಮ್ ಪಾರ್ಟ್ನರು ಇರ್ಬೋದು. ಓಕೆನಾ? ಬಟ್ ಈ ಬ್ಲೇಮಿಂಗ್ ಎನರ್ಜಿ ಅನ್ನೋದು ಕಮ್ಮಿ ಆಗೋಯ್ತು. ಒಬ್ರಿಗೊಬ್ರು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ ತುಂಬಾನೇ ಚೆನ್ನಾಗಿದೆ. ಅಂಡ್ ಇವ್ರಿಗೆ ನಿಮ್ಮ ಪಾರ್ಟ್ನರಿಗೂ ಅಷ್ಟೇ ವರ್ಕ್ ಮೇಲೆ ಫೋಕಸ್ ಅನ್ನೋದನ್ನ ಮಾಡಕ್ ಆಗ್ತಿಲ್ಲ. ಈ ಡಿಸ್ಟರ್ಬ್ ಏನಾಗಿದೆ ಈ ಒಂದು 5 ಡೇಸ್ ಇಂದನೋ 5 ವೀಕ್ಸ್ ಇಂದನೋ ಈ ನೋ ಕಾಂಟ್ಯಾಕ್ಟ್ ಆಗಿರೋದು, ಈ ವ್ಯಕ್ತಿಗೆ ಅದನ್ನ ತಗೊಳೋದಕ್ ಆಗ್ತಾ ಇಲ್ಲ. ತುಂಬಾ ಡಿಸ್ಟರ್ಬ್ ಅಂತ ಅನ್ನಿಸ್ತಾ ಇದೆ. ಕೆಲ್ಸಾನು ಮಾಡಕ್ ಆಗ್ತಾ ಇಲ್ಲ. ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದಾರೆ ಈ ವ್ಯಕ್ತಿ. ಇವ್ರಿಗೂ ಈಗ ಇದು ಸರಿ ಹೋಗ್ಬೇಕು. ವೆಯ್ಟ್ ಮಾಡ್ತಾ ಇದಾರೆ. ಈ ವ್ಯಕ್ತಿ ವೆಯ್ಟ್ ಮಾಡ್ತಾ ಇದಾರೆ ಇದು ಸರಿ ಹೋಗ್ಲಿ ಅಂತ. ಬಟ್ ಡೆಫಿನೆಟ್ಲಿ ಇಲ್ಲಿ ಕಾಂಟ್ಯಾಕ್ಟ್ ಆಗೋ ಚಾನ್ಸಸ್ ಅಂತೂ ತುಂಬಾನೇ ಇದೆ ಇಲ್ಲಿ. ಕಾಂಟ್ಯಾಕ್ಟ್ ಜೊತೆಲಿ ರಿಕನ್ಸಿಲೇಷನ್ ಜೊತೆಲಿ ಕಮಿಟ್ಮೆಂಟ್ ಜೊತೆಲಿ ಮ್ಯಾರೇಜು, ಎಂಗೇಜ್‌ಮೆಂಟು ಈ ರೀತಿ ಚೇಂಜಸ್ ಒಂದು ಬಿಗ್ ವೇನಲ್ಲಿ ಇದೆ ಇಲ್ಲಿ. ಓಕೆನಾ? ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಗೂ ವಿಡಿಯೋ ಟೈಟಲಲ್ಲಿ ನಂಬರ್‌ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್‌ಗೆ ನೀವು ವಾಟ್ಸಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್‌ನ ಬುಕ್ ಮಾಡ್ಕೊಳ್ಬೋದು. ಅಲ್ಲಿ ಕ್ಲಾರಿಟಿನ ಪಡ್ಕೊಳ್ಬೋದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್‌ಫುಲ್ಲಿ ನಿಮ್ಮನ್ನ ನೀವು ಈ ರೀಡಿಂಗ್‌ಗೆ ಫಿಟ್ ಮಾಡ್ಕೊಂಡು ನೋಡ್ಬಿಡಿ. ಓಕೆನಾ? ಥ್ಯಾಂಕ್ ಯು ಗೈಸ್. ಬಾಯ್.